ಉಪವಾಸ ಶಬ್ದ ಇದೆಯಲ್ಲ, ಇದು ಈ ಶಬ್ದ ಉಪವಾಸ ಹೇಗಾಗ್ತದೆ ಅಂತ ಹೇಳ್ತಾ ಇದೆ ಅಂತ. ಏನು ಮಾಡಿದರೆ ಆ ನಿರಾಹಾರ ನ್ಯಾಯವಾಗಿ ಆಗ್ತದೆ ಅಂತ, ಸಹಜವಾಗಿ ಆಗ್ತದೆ ಅಂತ ಅನ್ನೋದನ್ನು ಹೇಳ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಉಪ ಅಂದರೆ ಹತ್ತಿರ, ನೀವು ಸಮೀಪ ಅಂದ್ರೆ ಸಾಲದು, ಸಮೀಪ. ಅದು ಉಪವಾಸದಲ್ಲಿರ್ತಕ್ಕಂಥ ಉಪಕ್ಕೆ ಅಷ್ಟು ವ್ಯಾಪ್ತಿ ಇದೆ ಅಂತ. ಎಷ್ಟು ಸಮೀಪ ಅಂದರೆ ಇನ್ನೇನೂ ಗೊತ್ತಿಲ್ಲ ನನಗೆ ಅನ್ನೋಷ್ಟು ಸಮೀಪ ವಾಸ. ಭಗವಂತನ ಜೊತೆಗೆ ನಾವಿರ್ತೇವೆ, ಅದೇ ಉಪವಾಸ ಅಂತ, ಬೇರೆ ಏನೂ ಇಲ್ಲ ಅಂತ. ಆಗ ಯಾವ್ಯಾವುದು ಬಿಟ್ಟು ಹೋಯ್ತು, ಊಟ ಬಿಟ್ಟು ಹೋಯ್ತು, ನಿದ್ದೆ ಬಿಟ್ಟು ಹೋಯ್ತು ಅಂತ. ಹಸಿವಾದರೆ ಉಪವಾಸ ಭಂಗ. ಹಸಿವಾದರೆ ಆ ವ್ರತ ಪೂರ್ಣ ಆಗಲಿಲ್ಲ. ಹಸಿವಾಗಬಾರ್ದು. ನ್ಯಾಯವಾದ ಉಪವಾಸ ಅಂದರೆ ಹಸಿವೇ ಆಗಬಾರ್ದು. ಹಸಿವನ್ನು ಕಟ್ಟುವುದು ಉಪವಾಸ ಅಲ್ಲ. ಹಸಿವನ್ನು ಕಟ್ಟೋದು ಅನ್ನೋದು ಶರೀರದಲ್ಲಿ ಉದ್ಭವಿಸಿರ್ತಕ್ಕಂಥ ವೇಗವನ್ನು ನಾವು ತಡಿತಾ ಇರ್ತಕ್ಕಂಥದ್ದು, ಸಹಜ ಪ್ರಕ್ರಿಯೆಯನ್ನು ತಡಿತಾ ಇರ್ತಕ್ಕಂಥದ್ದು. ಅದರಿಂದ ಅನರ್ಥಗಳಿದೆ, ತೊಂದರೆಗಳಿದೆ ಅದರಿಂದ. ನ್ಯಾಯವಾದ ಉಪವಾಸದಲ್ಲಿ ಅವನಿಗೆ ಹಸಿವಾಗೋದಿಲ್ಲ.